ಈ ಮೊದಲನೇ ಕ್ಯಾಟಗರಿಯವರು ಸಿಕ್ಕಿದ ಆಟ ಸಾಮಾನು ಜೊತೆ ಇಟ್ಕೊಂಡು ಆಟ ಆಡೋವಂಥವ್ರು, ಅದು ಮುರಿದೋದ್ಮೇಲೆ ಅಳೋವಂಥವ್ರು. ಯಾಕೆ ಅವ್ರಿಗೆ ಅದಾದ್ಮೇಲೆ ಏನು ಅಂತ ಗೊತ್ತಿಲ್ಲ. ಅದು ಯಾಕೆ ಮುರಿದೋಯ್ತು, ಇಷ್ಟು ದಿನ ಚೆನ್ನಾಗಿ ಓಡ್ತಾಯಿತ್ತು, ಯಾಕೆ ಏನಾಯಿತು, ಅದಕ್ಕೆ ಯಾಕಂದ್ರೆ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅವರು ಪ್ರಯತ್ನವೇ ಪಟ್ಟಿಲ್ಲ ಯಾವತ್ತು ಲೈಫಲ್ಲಿ. ಈಗ ಈ ಆಟ ಸಾಮಾನು ಮುರಿಯೋ ಹಾಗೆ ಮಾಡಿದ್ದು ವಿಧಿ. ಓಕೆ, ಆ ವಿಧಿಗೆ ನಿಮಗೆ ಈ ಲೆಸನ್ ಕೊಡಬೇಕು ಅಂತ ಇತ್ತು. ಯಾಕೆ, ಇವನು ನೆಕ್ಸ್ಟ್ ಲೆವೆಲ್ ಬೆಳೀಲಿ ಅಂತ ಇತ್ತು. ಅದಕ್ಕೆ ಈ ಥರ ಆಗಲಿ, ಅವನು ಸೆಲ್ಫ್ ಮೇಡ್ ಆಗಲಿ ಅಂತ ವಿಧಿಗಿತ್ತು. ಅದಕ್ಕೆ ಅದು ಆಟ ಸಾಮಾನ ಮುರಿಯಿತು. ಈಗ ನೀನು ಅದರಿಂದ ಒಂದು ಲೆಸನ್ ಕಲ್ತ್ಕೊಂಡ್ಯಾ, ಕಲ್ತ್ರೆ ನೀನು ನೆಕ್ಸ್ಟ್ ಆಗ್ತೀಯ. ಇದೇ ಡಿಫ್ರೆನ್ಸ್ ಬಿಟ್ವೀನ್, ಇದನ್ನು ನಾನು ಸಿಂಪಲಾಗಿ ಹೇಳಬೇಕು ಅಂತಂದರೆ, ಈಗ ಸದ್ಗುರು ಜಗ್ಗಿ ವಾಸುದೇವ್ ಅವ್ರದ್ದು ಇನ್ನರ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಅಂತ ಇದೆ. ಇನ್ನರ್ ಇಂಜಿನಿಯರಿಂಗ್ ಅಂದರೆ ನಂಗೆ ಆಚೆ ಇಂಜಿನಿಯರ್ ಅಲ್ಲ ಯಾರು. ಸೊ ನಾನು ಪ್ರಪಂಚಕ್ಕೆ ಹೇಳೋದು ನನ್ನ ಅರ್ಥದಲ್ಲಿ ಏನು ಅಂತಂದರೆ, ಈ ಆಟ ಸಾಮಾನು ಇಟ್ಕೊಂಡು ಆಟ ಆಡಿ ಎಂಜಾಯ್ ಮಾಡಿ ಮುರಿದೋಗ ಅಂತೇಳೋರಲ್ಲ, ಅವರೆಲ್ಲ ಮಾಮೂಲಿ ಇಂಜಿನಿಯರ್ಸ್. ಇದು ಓಪನ್ ಮಾಡಿ ಸ್ವಲ್ಪ ಒಳಗೆ ಏನಿದೆ ನೋಡೋಣ ಅಂತ ನೋಡೋನು ಇನ್ನರ್ ಇಂಜಿನಿಯರ್. ಓಕೆನಾ, ಅವರು ಆ ಥರ ಹೇಳಿದ್ರು. ಅದೊಂದು ಫಿಲಾಸಫಿ, ಅದನ್ನು ನೀವು ತಿಳ್ಕೊಳ್ಳೋದ್ರಿಂದ ನೀವು ಇದನ್ನು ದಾಟ್ತೀರಾ. ಇವಾಗ ಇನ್ನೊಂದು ಲೈಫು, ಈಗ ಲೈಫ್ ಹಿಂಗಿದೆ, ಇದನ್ನು ಈ ರೀತಿ ಬದುಕಿದ್ರೆ ಚಂದ, ಇದನ್ನ ಹಿಂಗೆ ಅರ್ಥ ಮಾಡ್ಕೊಂಡ್ರೆ ಚಂದ, ಇದು ಹೆಂಗೆ ಕನ್ಸ್ಟ್ರಕ್ಟ್ ಆಯಿತು, ಇದು ಅದಕ್ಕೆ ಮುರಿಯೋಕ್ಕೂ ಒಂದು ಕಾರಣ ಇದೆ, ಇದನ್ನು ನೀವು ತಿಳ್ಕೊಳ್ಳಿ, ದಿಸ್ ಈಸ್ ದ ಆರ್ಟ್ ಆಫ್ ಲಿವಿಂಗ್ ಅಂತ ಇನ್ನೊಬ್ರು ಗುರುಗಳು ಹೇಳಿದ್ರು. ಅವರು ಸದ್ಗುರುಗಳ ಲೆಕ್ಕನೇ, ಶ್ರೀ ರವಿಶಂಕರ್. ಓಕೆನಾ, ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಆ್ಯಂಡ್ ಲವ್ ಫಾರ್ ಬೋತ್ ದೀಸ್ ಗುರುಸ್. ಒಂಥರ ನನಗೆ ಅವ್ಯಕ್ತದ ಗುರುಗಳು ಅಂತ ಹೇಳ್ಬೋದು. ತುಂಬ ವೀಡಿಯೋಸ್ ತುಂಬ ನೋಡ್ತಾರೆ. ಬದುಕೋದು ಹೇಗೆ, ಬದುಕೋದು ಒಂದು ಕಲೆ ಅಲ್ವಾ, ಅದು ಆರ್ಟ್ ಆಫ್ ಲಿವಿಂಗ್ ಅಂದರೆ ಏನರ್ಥ, ಬದುಕೋದು ಒಂದು ಕಲೆ ಅಂತ. ಸೊ ಇದನ್ನು ಇವ್ರು ಹೇಳ್ಕೊಟ್ರು. ಇವಾಗ ನೀವು ಯಾವ್ದಾರು ಒಂದು ಮಾರ್ಗ ಹಿಡಿರ್ಬೇಕಲ್ಲ, ನೀವು ಇದನ್ನು ದಾಟಬೇಕು ಅಂತಂದರೆ. ಓಕೆ, ಈಗ ಇದೆರಡು ಆಯಿತು. ಈಗ ನಾನು ಫಾಲೋ ಮಾಡುವ ವಿನಯ್ ಗುರೂಜಿ ಅಂತ ಒಂದು ಲೆಕ್ಕಕ್ಕೆ ಬರೋಣ. ಓಕೆನಾ, ಇವ್ರದ್ದು ಇನ್ನೊಂಥರ ಮಜಾ. ಯಾಕಂದ್ರೆ ಅವ್ರ ಗುರುಗಳು ಇವ್ರಿಗೆ ಹೇಳ್ಕೊಟ್ಟಿದ್ದೇನೆ, ಇವ್ರು ನಮಗೆ ಹೇಳೋರು. ಇವ್ರದ್ದೇನು ಅಂತಂದರೆ ಆರ್ಟ್ ಆಫ್ ಲಿವಿಂಗ್ ಬಿಡೋದು ಅಂತಂದರೆ ವಿಷಯ ಬಿಡೋದು ಅಲ್ಲ. ಇನ್ನೂ ಕರೆಕ್ಟಾಗಿ ಕನ್ನಡದಲ್ಲಿ ಗುರುಗಳು ಪುತ್ತೂರು ಅಜ್ಜ ಅಂತಿದ್ರು. ಅವ್ರು ಹೇಳಿದ್ದೇನು ಅಂತಂದರೆ, ಎಲ್ಲರೂ ಸಾಯೋದು ಕಲಿರೋ ಅಂತ. ಸಾಯೋದು ಕಲಿರೋ ಅಂತ, ಬದುಕೋದು ಕಲೀರಿ ಅಲ್ಲ, ಸಾಯೋದು ಕಲೀರಿ. ಏನರ್ಥ? ಹಾಂ, ಅಲ್ಲಿ ಬರ್ತೀನಿ. ಅದೇ ಅರ್ಥ, ಅದೇ ಮಜಾ ಇರೋದು. ನಿಮಗೆ ಒಬ್ಬನಿಗೆ ಸಾಯೋದು ಅಂದರೆ ಹೋಗೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾರೋ ಹೋಗ್ಬಿಟ್ರು ಅಂತ ನಾವು ಹೇಳೋದು. ಇದನ್ನು ಕಲ್ತ್ರಿ ಅಂತ ಅಂದ್ಕೊಳ್ಳೋಣ, ಆರ್ಟ್ ಆಫ್ ಹೋಗೋದು ಗೊತ್ತಿರೋ ಅವನಿಗೆ ಬರೋದು ಗೊತ್ತೇ ಇರುತ್ತೆ. ಅಲ್ಲಿ ಚಿರಂಜೀವಿ ಆದ್ಯಲ್ಲ ನೀನು, ಸಾವೇ ಇಲ್ವಲ್ಲ ನಿನಗೆ. ಹೆಂಗಿದೆ ಇದು ನೋಡೋ ರೀತಿ, ಇದು ಹೆಂಗಿದೆ ಮಜಾ. ಈಗ ಭಯ ಏನಪ್ಪ, ಅಲ್ಟಿಮೇಟ್ ಭಯ ಏನಪ್ಪ, ನಾನು ಅಲ್ಟಿಮೇಟ್ ಭಯ ಅದು. ಈಗ ಭಯದಲ್ಲಿ 3 ಥರ ಇದೆ ನಿಮಗೆ: ಅನ್ನ ಭಯ, ಪ್ರಾಣ ಭಯ, ನಾಳೆ ಭಯ. ನಮಗೂ ಇದೆ, ನಿಮಗೂ ಇದೆ. ನಾಳೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ನಮಗೆ ತಕ್ಕ ಮಟ್ಟಿಗೆ ಗೊತ್ತು. ನಮ್ಗೆ ನಾಳೆ ಟ್ಯೂಸ್ಡೇ ಅಂತ ಗೊತ್ತಾ, ಟ್ಯೂಸ್ಡೇ ಬೆಳಗ್ಗೆ ಏನು ಅಂತ ಗೊತ್ತಿಲ್ಲ. ಸೊ ಸ್ವಲ್ಪ ಭಯ ಇದೆ. ಹೊರವಾಗಿ ಸೀಟ್ ಬೆಲ್ಟ್ ಹಾಕೊಂಬರ್ತೀವಿ ಕಾರಲ್ಲಿ, ಟೂ ವೀಲರ್ನ ಹೆಲ್ಮೆಟ್ ಹಾಕೊಂಬರ್ತೀವಿ, ಭಯ ಇದೆ ಅಲ್ವಾ. ಇದು ನಾಳೆ ಭಯ. ಅನ್ನ ಭಯ, ಚೆಕ್ ಲೇಟ್ ಆದರೆ ಬರೋದು ಆಫೀಸಿಂದ, ಏನು ರೀ 2 ತಿಂಗಳಿಂದ ಪೇಮೆಂಟ್ ಹೋಲ್ಡ್ ಆಗ್ಬಿಟ್ಟಿದೆ, ಯಾಕೆ ಡಬ್ದಕ್ಕಿ ಖಾಲಿ ಆಗ್ತಿದೆ ಮನೇಲಿ, ಅನ್ನ ಭಯ. ಇದೆರಡೂ ತಕ್ಕ ಮಟ್ಟಿಗೆ ಆಯಿತು ಅಂದರೆ ಅಲ್ಟಿಮೇಟ್ ಈಸ್ ಪ್ರಾಣ ಭಯ ಮನುಷ್ಯನಿಗೆ. ಇದು ಇಲ್ಲದೆ ಇರೋನೇ ಇಲ್ಲ. ಇಲ್ಲಿ ನಮ್ದು ಇವ್ರದ್ದೇನು ಅಂತಂದರೆ ಸಾಯೋದನ್ನು ಕಲಿರೋ ಅಂತ. ಇನ್ಫ್ಯಾಕ್ಟ್ ನೀನು ಬಂದಿರೋದೇ ಸಾಯೋದನ್ನು ಕಲಿಯೋಕ್ಕೆ ಅಂತ. ಹಾಂ, ಅದಕ್ಕಿಂತ ಅದ್ಭುತವಾದ್ದೇನು ಕಲಿಯೋಕ್ಕಿದೆ ನಿನಗೆ? ಸೊ ನಿಮ್ಗೆ ಹೇಳ್ತಿಲ್ಲ ನಾನು, ಅವ್ರು ಹೇಳ್ತಾರೆ ಅದಕ್ಕಿಂತ ಕಲಿಯೋದು ನಿನಗೇನಿದೆ ಅಂತ. ಇವಾಗ ಓಕೆ, ಇನ್ನೊಂದು ಅರ್ಥದಲ್ಲಿ ಹೇಳ್ತೀನಿ. ಈಗ ಅಭಿಮನ್ಯು ಅವನು ಸತ್ತಿದ್ದ್ಯಾಕೆ? ಬಿಕಾಸ್ ಅವ್ನು ಚಕ್ರವ್ಯೂಹದ ಒಳಗೆ ಬರೋದು ಗೊತ್ತಿತ್ತು, ಅವ್ನು ಹೋಗೋದು ಗೊತ್ತಿರಲಿಲ್ಲ. ನಾವೆಲ್ಲರೂ ನಮ್ಮ ಮಟ್ಟದ ಅಭಿಮನ್ಯುಗಳೇ ಬಂದ್ಬಿಟ್ಟಿದ್ದೀವಿ ನಾವು. ನಮ್ಗೆ ಹೋಗೋದು ಗೊತ್ತಿಲ್ಲ. ಹೋಗೋದು ಗೊತ್ತಾಗೋಯ್ತು ಅಂದರೆ ಬರೋದು ಈಸಿ. ಬರೋದು ಹೋಗೋದು ಈಸಿ ಅಂತಂದರೆ ಈ ಕ್ರಿಯೇಷನ್ನೇ ಒಂದು ಆಟ. ಸೊ ಅಲ್ಲಿಗೆ ನೀನೇನಾಗ್ತೀಯ? ಚಿರಂಜೀವಿ ಅಂದ್ರೆ ಅರ್ಥ ಏನೋ, ಐ ಆಮ್ ಗಾಡ್ ಇಸ್ ಗ್ರೇಟ್. ಉಪೇಂದ್ರ ಅವ್ರ ಡೈಲಾಗು ತಮಾಷೆ ಅಲ್ಲ, ಸೀರಿಯಸ್ ಹೇಳ್ತಾರೆ, ಅದನ್ನೇ ಹೇಳ್ತಾ ಇರೋದು. ಈಗ ಇದಕ್ಕೆ ನೀನು ಎಷ್ಟು ಸಮಯ ಕೊಡ್ತೀಯ ಅಂತ ಬರೋದು ಆಟ ಎಲ್ಲವೂ. ಇದಕ್ಕೆ ನೀನು ಎಷ್ಟು ಸಮಯ ಕೊಡ್ತೀಯ? ನಾನು ಇಷ್ಟು ಕೊಟ್ಟೆ, ಇವಾಗ ಇದಕ್ಕೆ ಇಷ್ಟು ಕೋರ್ಸ್ ಥರ ಮಾಡ್ಬೋದಾ, ಇದನ್ನ ಇಷ್ಟು ದಿನದಲ್ಲಿ ಇದನ್ನು ಕಲಿಬೋದಾ, ಹಂಗೆ ಮಾಡ್ಬೋದಾ? ಹಂಗೆ ಅಷ್ಟು ಈಸಿಯಾಗಿ ಆಗಂಗಿದ್ರೆ ಎಲ್ಲರೂ ಇವಾಗ ಆರ್ಟ್ ಆಫ್ ಲಿವಿಂಗ್ ಎಲ್ಲ ಕಲ್ತ್ಬಿಡ್ಬೋದಾಗಿತ್ತು. ಯಾಕೆ ಕೆಲವ್ರು ಮಾತ್ರ ಅಷ್ಟು ಬೆಳವಣಿಗೆಯವರಾಗಿದ್ದಾರೆ ಈಗ? ಅದಕ್ಕೆ ಆ ಥರದ ಪುಸ್ತಕಗಳು ನಾವು ಓದಾಗ ಇದನ್ನು ಆಗಿಸ್ದವ್ರು ಇದ್ದಾರಲ್ಲ. ಈಗ ಯೋಗಿ ಆತ್ಮಕಥೆ, ಆಟೋಬಯೋಗ್ರಫಿ ಆಫ್ ಎ ಯೋಗಿ, ಎಲ್ರಿಗೂ ಹೇಳ್ಬಿಡ್ತಾನೆ ಅವ್ರು. ನಾಳೆ ನಾನು ಇಷ್ಟು ಗಂಟೆಗೆ ಹೋಗ್ತೀನಿ ಅಂದ್ಬಿಟ್ಟು ಹೋಗಿದ್ದವರು. ನಾನು ನೀವು ಎಲ್ಲ ಹೋಗ್ಬೇಕು ಅಂತ ಮನೇಲಿ ಹೇಳ್ಬಿಟ್ಟು ಹೋಗಲ್ವ, ಹಂಗೆ ಹೇಳ್ಬಿಟ್ಟು ಹೋಗಿದ್ದವರು. ಸೊ ಅವ್ರು ಹೋಗಿದ್ದಾರೆ ಅಂದ್ರೆ ಅರ್ಥ ಏನು? ಬರೋದು ಗೊತ್ತು ಅಂತ ಅವ್ರಿಗೆ. ಬರೋದು ಹೋಗೋದೇ ಗೊತ್ತಿರೋ ನನಗೆ ಭಯ ಏನು ಬಂತು? ಡೋಂಟ್ ಯು ಥಿಂಕ್ ನಿರ್ಭಯ ಈಸ್ ದ ಅಲ್ಟಿಮೇಟ್ ವೆಪನ್ ಫಾರ್ ಯು? Is that so easy? It's not easy.
ಈಸಿ ಅಂತ ಯಾರು ಹೇಳಿದ್ದು? ಓಕೆ ಬಟ್ ನಾನು ಹೇಳ್ತಾ ಇರೋದು ಅದು ಇದೆ ಅಂತ ಹೇಳ್ತಾ ಇರೋದು. ಓಕೆ ಭಯದಲ್ಲೇ ಜೀವನ ಮಾಡ್ಕೊಂಡು ಸಾಯ್ಬೇಕಲ್ಲ ಕೊನೆವರೆಗೂ. ನೀನು ಎಷ್ಟು ಸೆಕ್ಯೂರಿಟಿನಾರು ಹೇಳಿ, ನೀವು ಟೆಲ್ ಮಿ ಇವಾಗ ಓಕೆ ಒಂದು ಆಟ ಆಡೋಣ ಸುಮ್ಮನೆ ಒಂದು ಆಟ. ಓಕೆ ಓಕೆ, ನಿಮ್ಮ ಫುಲ್ ನೇಮ್, ನಿಮ್ಮ ಸರ್ ನೇಮ್ ಏನು ಹೇಳಿದ್ರೆ? ಡ್ಯಾಡಿಯಸ್ ಫುಲ್ ನೇಮ್ ಹೇಳಿ. ಭಾವನಾ ನಾಗಯ್ಯ. ಭಾವನಾ ನಾಗಯ್ಯ. ಈಗ ಭಾವನಾ ನಾಗಯ್ಯ ಹುಟ್ಟಿದ್ರು, ನೆಕ್ಸ್ಟ್ ಏನಾಯಿತು? ಬೆಳೆದೆ. ಆಮೇಲೆ ಸಾವು. ಓ ಬೆಳೆದೆ. ಆಮೇಲೆ ಸ್ಟೆಪ್ ಆಗಿ ಬನ್ನಿ. ಓಕೆ ಓದಿದೆ. ಆಮೇಲೆ ಜಾಬು. ಆಮೇಲೆ ಮೇ ಬಿ ಡೆತ್. ನೆಕ್ಸ್ಟ್ ಅಲ್ಲಿವರೆಗೂ ಹೋಗಬೇಡಿ, ಲೈಫ್ ಸ್ಟೈಲ್ ಹೇಳ್ಕೊಂಬನ್ನಿ. ಇವಾಗ ಏನೇನು ಅಚೀವ್ಮೆಂಟ್ಸ್ಗಳು ಏನೇನಿದೆ ಹೇಳ್ಕೊಂಬನ್ನಿ. ಆಮೇಲೆ ಓಕೆ ಕಾಲೇಜ್ ಮುಗೀತು, ಕೆಲ್ಸಕ್ಕೆ ಸೇರ್ಕೊಂಡೆ. ಆಮೇಲೆ ಮನೆ, ಕಾರು, ಆಮೇಲೆ ಅಪ್ಪನ ಜೊತೆ ಓಡಾಟ. ಆಮೇಲೆ ಈಗ ಸದ್ಯಕ್ಕಷ್ಟೇ. ಓಕೆ ಇದೆಲ್ಲದ್ರಲ್ಲೂ ಹಂಗಾರೆ ಬರೀ ಹ್ಯಾಪಿನೆಸ್ ಒಂದೇ ಇತ್ತಾ ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತಾ? ಮಿಕ್ಸ್ಡ್ ಅಲ್ವಾ. ಸೊ ಇದೆಲ್ಲ ಆಮೇಲೆ ಕೊನೆಗೊಂದು ಆಮೇಲೆ ಬರುತ್ತಲ್ಲ, ಅಲ್ಲಿ ಕೇಳೋದು ನಾವು ಆಮೇಲೆ ಏನಪ್ಪ ಕತೆ ಅಂತ. ಅಲ್ಲಿದೆ ಈ ಸಿಲಬಸ್. ಸೊ ಆರ್ಟ್ ಆಫ್ ಲೀವಿಂಗ್, ಇಲ್ಲಿಯೇ VING. ಇದು ನಮ್ಮ ಗುರುಗಳು ಹೇಳ್ತಾ ಇದ್ದು. ಅದುವೇ ಅಂತ ಒಂದು ಪುಸ್ತಕ ಇದೆ. ಅದುವೇ ಅಂತ ಭಾಳ ಚೆನ್ನಾಗಿದೆ ಪುಸ್ತಕ. ಅದು 2 ಪಾರ್ಟಲ್ಲಿದೆ. ಅದನ್ನ ಇನ್ನೂ ಓದ್ತಾ ಇದ್ದೀನಿ. ಅದೆಲ್ಲ ಅವರು ಹೇಳ್ತಾರೆ, ಎಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಪ್ರತಿದಿನ. ಇವಾಗ ನಾವು ಮಾಡ್ತಾ ಇದ್ದೆಲ್ಲವೂ ಇನ್ಸೆಕ್ಯೂರಿಟಿ. ನಾನು ಬೆಳಿಬೇಕು, ನಾನು ಓದಬೇಕು, ನನ್ನ ಮನೆ ಎಲ್ಲವೂ ಏನಾಗ್ತದೆ ಇದಕ್ಕೆ ಸೀಮಿತವಾಗ್ತಿದೆ. ಎಲ್ಲ ನನಗೆ ಕಂಫರ್ಟ್ ತಾನೇ ನೋಡ್ತಾ ಇರೋದು. ಕಾರ್ ಅಪ್ಗ್ರೇಡ್ ಯಾಕೆ ಮಾಡ್ಕೊತೀವಿ? ಕಂಫರ್ಟ್. ಯು ಆರ್ ವೇರಿಂಗ್ ಎ ಸ್ಯಾರಿ, ಐ ಆಮ್ ವೇರಿಂಗ್ ದಿ ಶರ್ಟ್, ಕಂಫರ್ಟು. ಈಗ AC ಇಲ್ಲಿ ಯಾವುದೋ ಒಂದು ಟೆಂಪ್ರೇಚರ್ ನೋಡ್ತಾ ಇದೆ, ಚೂರು ಕಮ್ಮಿ ಆದರೂ ಆಗಲ್ಲ, ಆಫ್ ಮಾಡಿದ್ರೂ ಆಗಲ್ಲ. ಕಂಫರ್ಟು. ಇಷ್ಟೇ ಕಂಫರ್ಟ್ ಆಗಿರುತ್ತೆ ಹೊರಗಡೆ ಪ್ರಪಂಚ. ಚಾಲೆಂಜ್ ಇರಲ್ವ ಲೈಫಲ್ಲಿ? ಆಮೇಲೆ ಓಕೆ ನಾನು ಎಲ್ಲದನ್ನೂ ದಾಟಿ ಬಂದೆ. ಯಾವಾಗಲೂ ಯಾರ್ದೋ ಕಪಿ ಮುಷ್ಟಿಲ್ ನಾನು ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇಲ್ವಾ? ಐ ಆಮ್ ಆನ್ಸರಬಲ್ ಟು ಸಂಬಡಿ. ಆಮ್ ಐ ಫ್ರೀ ಇನ್ ಮೈ ಲೈಫ್? ಐ ಥಿಂಕ್ ಐ ಆಮ್ ಫ್ರೀ. ಓಕೆ. ಎಂಥ ದೊಡ್ಡ ಬಾಸ್ ಆಗಲಿ, CEO ನಾವು, ಹಿ ಈಸ್ ಆಲ್ಸೋ ಆನ್ಸರಬಲ್ ಟು ಸಂಬಡಿ. ಇದು ಎಲ್ಲಿ ತನಕ ಇದು? ಸೊ ಅದನ್ನೇ ಹೇಳಿದ್ನಲ್ಲ, ಆಟ ಸಾಮಾನು ಚೆನ್ನಾಗಿರೋರ್ಗೂ ಇದು ಚೆನ್ನಾಗಿದೆ ಅಂತ ಅನ್ನಿಸುವಂಥ ಒಂದು ಕತೆ. ಆಟ ಸಾಮಾನು ಮುರಿದಾಗ, ಅದು ಪಿಕ್ಚರ್ ಬಿಟ್ಟಾಗ, ವಾಟ್ ನೆಕ್ಸ್ಟ್? ಇದಕ್ಕೆ ನಾನು ಪ್ರಿಪೇರೇ ಇರಲಿಲ್ವಲ್ಲ. ಸೊ ಯು ಆರ್ ಪ್ರಿಪೇರ್ಡ್? ಐ ಆಮ್ ನಾಟ್ ಪ್ರಿಪೇರ್ಡ್. ಓಕೆ. ಐ ನೋ ದಟ್ ದಿಸ್ ಟಾಯ್ ಇಸ್ ಗೋಯಿಂಗ್ ಟು ಬ್ರೇಕ್ ಸಮ್ ಡೇ. ಐ ಆಮ್ ಪ್ರಿಪೇರ್ಡ್ ಅಂದರೆ ಮೆಂಟಲಿ ಪ್ರಿಪೇರ್ಡ್. ಓಕೆ. ಪ್ರಿಪೇರ್ಡ್ ಅಂತ ಅನ್ನೋಕ್ಕಾಗಲ್ಲ. ಪ್ರಿಪರೇಷನ್ ಅದೆಷ್ಟು ಲೈಫ್ ತೊಗೊಳುತ್ತೋ ಗೊತ್ತಿಲ್ಲ, ತೊಗೊಳುತ್ತೆ. ಬಟ್ ಐ ಆಮ್ ವೆರಿ ಶ್ಯೂರ್ ದಟ್ ಒನ್ ಡೇ ಇಟ್ ವಿಲ್ ಹ್ಯಾಪನ್. ಈ ಲೈಫ್ ಅಂತ ನಾನು ಹೇಳಲಾರೆ. ಓಕೆ. ಅದೆಲ್ಲ ಪ್ರಾಮಿಸ್ ಮಾಡಿ ಚಾಲೆಂಜ್ ಮಾಡಿ ರಜನಿಕಾಂತ್ ಥರ ನನ್ನ ಟ್ರ್ಯಾಕ್ ಸಪ್ರೇಟು ಸಿನಿಮಾ ಡೈಲಾಗ್ ಎಲ್ಲ ಹೊಡಿಲಾರೆ. ಯಾಕಂದರೆ ಇದಕ್ಕೆ ತುಂಬ ಅಷ್ಟು ಶ್ರದ್ಧೆ ಬೇಕು, ಅಷ್ಟು ಎಲ್ಲವೂ ಬೇಕು. ಸೊ ಈಗ ಇದ್ರ ಮಧ್ಯೆ ನಮಗೆ ಚಾಲೆಂಜಸ್ ಬರ್ತಾ ಹೋಗುತ್ತೆ. ಅದೇನು ಅಂದರೆ ನಿಮ್ಮನ್ನು ಟೆಸ್ಟ್ ಮಾಡೋಕ್ಕೆ ನೇಚರ್ ಕೊಡುವಂಥ ವಿಚಾರಗಳು. ನೋಡಿ ಏನಾಗುತ್ತೆ, ನೀವು ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು ಅಂತ. ನೀವು ನೋಡುವ ರೀತಿ ಚೇಂಜ್ ಆದರೆ ಆ ಕಾನ್ಸೆಪ್ಟೇ ಬೇರೆ ಥರ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಯಾವಾಗ ನಿಮಗೆ ಇವಾಗ ನಿಮಗೆ ಪಾಠ ಮಾಡಿ ಲೈಫಲ್ಲಿ ಒಂದು ಉದಾಹರಣೆ ಕೊಡಿ, ದೃಷ್ಟಿ ಬದಲಾಯಿಸು ದೃಶ್ಯವೇ ಬದಲಾಯಿತು ಅಂತ. ಏನೇನು ಹೇಳ್ಬೋದು. ಇವಾಗ ನನ್ನ ಪ್ರೊಫೆಷನಲ್ಲಿ ಬಂದಾಗ ಅಂದ್ಕೊಂಡಿದ್ದು ಸರಿಯಾಗಿ ಆ ಮಟ್ಟದಲ್ಲಿ ನಾನಿದ್ದಾಗ, ಟೀನ್ಸಲ್ಲಿದ್ದಾಗ, ಚಿಕ್ಕ ವಯಸ್ಸಲ್ಲಿ ಬಂದೆ, ಆಫರ್ ದೊಡ್ಡವನಾದಾಗ ಬಂದಿಲ್ಲ ಅನ್ನೋ ಥರದ್ದು ಒಂದಿರ್ಬೋದು. ಆಮೇಲೆ ಅದೇ ಟೀನಲ್ಲಿ ಇನ್ನೊಂದು ಚೂರು ಮೇಲಕ್ಕೆ ಬಂದಾಗ ಒಂದು ಲವ್ ಸ್ಟೋರಿ, ಚೆಲುವಿನ ಚಿತ್ತ ಥರ ಒಂದು ನಮ್ಮದು ಲೈಫಲ್ಲಿ ಒಂದು ಲವ್ ಸ್ಟೋರಿ ಆಗಿ ಕಾಲೆತ್ಕೊಂಡು ಮುಂಗಾರು ಮಳೆ ಸೀನ್ ಆಗಿದ್ದಿರ್ಬೋದು. ಸೊ ಇವೆಲ್ಲ ಏನಾಗುತ್ತೆ, ನಿಮ್ಗೆ ಎಮೋಷ್ನಲ್ ಪಂಚಿಂಗ್ಗಳು ಇವು ಲೈಫಲ್ಲಿ. ಅದಕ್ಕೆ ತಾನು ಇವತ್ತಿಗೂ 4-5 ಕತೆ ಮೇಲೆ ಎಲ್ಲ ಸಿನಿಮಾ ನಿಂತಿರೋದು. ಯಾವ ಸಿನಿಮಾ ತೊಗೊಂಡು ನೀವು ಒಂದು ಲವ್, ಇಲ್ಲ ಅಂದರೆ ಹಾರರು, ಮೈತೋ, ಡ್ರಾಮಾ, ಫ್ಯಾಮಿಲಿ ಡ್ರಾಮಾ, ಸಸ್ಪೆನ್ಸ್, ಇನ್ನೇನು 7-8 ಜಾನರ್ ಇದೆ ಅಂತಾರಲ್ಲ, ಅಷ್ಟೇ ತಾನು ಇರೋದು. ಇದು ಆಗಿ ರಿಪಿಟೇಷನ್ ಆಗಿ ನಾನೇನಾದೆ, ಈ ಟಾಯ್ ಜೊತೆ ಆಟ ಆಡ್ತಾ ಇದ್ದಿದ್ದು ಮಗುವಿಂದ ಶಿಫ್ಟ್ ಆಗ್ಬಿಟ್ಟೆ ನಾನು. ಇದೇನೋ ಇದೆ ಅಜ್ಜಿ, ಇದು ಬಿಚ್ಚು ನೋಡ್ಬೇಕು, ಇದು ಸರಿ ಹೋಗ್ತಾ ಇಲ್ಲ ಲೈಫು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.